ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಕಾಂಪೌಂಡ್ ಗೋಡೆ ಕುಸಿದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಗೋಡೆ ಬಿದ್ದು 3 ಮನೆಯ ಬಾಗಿಲುಗಳು ಬಂದಾಗಿವೆ. ಸಿವೇಜ್ ವಾಟರ್ನಿಂದ ಮೂಗನ್ನು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ಎದುರಾಗಿದೆ. ಧಾರಾಕಾರ ಮಳೆಗೆ ಆನೇಕಲ್ನ ಚಂದಾಪುರ ಮಾಸ್ಟರ್ ಲೇಔಟ್ ಹೆಡ್ ಮಾಸ್ಟರ್ ಲೇಔಟ್ ರಸ್ತೆ ಕೆಸರು ಗದ್ದೆ ಅಂತಾಗಿದೆ. ಲೇಔಟ್ನ ಮುಖ್ಯ ರಸ್ತೆಗೆ ಕೆಸರು ಗದ್ದೆಯಾಗಿದ್ದಕ್ಕೆ ಜನರು ಪರದಾಡ್ತಾ ಇದ್ದಾರೆ. ರಸ್ತೆ ಪಕ್ಕದ ಖಾಸಗಿ ಬಡಾವಣೆ ಮಾಲೀಕನ ಬೇಜವಾಬ್ದಾರಿಗೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಹೀಗಾಗಿ ಮಳೆ ಬಂದ್ರೆ ಸಾಕು ನಿವಾಸಿಗಳು ಪರದಾಡುವಂತಾಗಿದೆ. ಹಣ್ಣು ಕೊಳ್ಳುವಂತ ನೆಪದಲ್ಲಿ ಬಂದು ಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೆದಿದೆ. ಅಭಿ ಎನ್ನುವರಿಗೆ ಸೇರಿರುವಂತಹ ಹಣ್ಣಿನ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಕಳ್ಳಿಯ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆ ಇವತ್ತಿನಿಂದ 5 ದಿನಗಳ ಕಾಲ ಯುವ ದಸರಾ ನಡೆಯಲಿಕ್ಕಿದೆ. ನಗರದ ಹೊರವಲಯ ಉತ್ತನಹಳ್ಳಿ ಬಳಿ ವಿಶಾಲ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಳಿಸಲಾಗಿದೆ. ಸಂಜೆ ಖ್ಯಾತ ಹಿನ್ನೆಲೆ ಗಾಯಕಿ ಶ್ರೇಯಾ ಘೋಷಾಲ್ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಯುವ ದಸರಾಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಮಳೆಯ ನಡುವೆ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ಶಿವಮೊಗ್ಗದಲ್ಲಿ ದಸರಾ ಮಹೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಮಹಾನಗರ ಪಾಲಿಕೆ ವತಿಯಿಂದ ದಸರಾ ಆಚರಣೆ ಮಾಡಲಾಯಿತು. ಇನ್ನು ದಸರಾ ಅಂಗವಾಗಿ ಯೋಗ ದಸರಾ ಆಯೋಜಿಸಲಾಗಿತ್ತು. ಕುವೆಂಪು ರಂಗಮಂದಿರ ಆವರಣದಲ್ಲಿ ಯೋಗ ದಸರಾ ಆಯೋಜಿಸಲಾಗಿರುವಂಥದ್ದು. ಇನ್ನು ಯೋಗ ದಸರಾವನ್ನು ಶಾಸಕ ಚನ್ನಬಸಪ್ಪ ಉದ್ಘಾಟನೆ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಅಬ್ಬುಗೂಡಿಗೆ ಫಾಲ್ಸ್ ರಸ್ತೆಯಲ್ಲಿ ನಿಯಮ ಮೀರಿ ವಾಹನಗಳ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ರಸ್ತೆಯಲ್ಲಿ ಪ್ರವಾಸಿ ವಾಹನಗಳಿಗೆ ಅರಣ್ಯ ಇಲಾಖೆ ನಿರ್ಬಂಧಿಸಿದ್ರು. ಪ್ರವಾಸಿಗರು ಡೋಂಟ್ ಕೇರ್ ಅಂತ ಇದ್ದಾರೆ. ಕಿರಿದಾದ ರಸ್ತೆ, ಮಣ್ಣಿನ ರಸ್ತೆ ಹಿನ್ನೆಲೆ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ಅಬ್ಬುಗೂಡಿಗೆ ಫಾಲ್ಸ್ಗೆ ಮೀಸಲು ಅರಣ್ಯ ವ್ಯಾಪ್ತಿಗೆ ಬರುತ್ತೆ. ಆದರೂ ಕೂಡ ಇಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇವೆ. ಚಿತ್ರದುರ್ಗದಲ್ಲಿ ಪ್ರತಿ ವರ್ಷದಂತೆ ಶರಣರ ಸಂಸ್ಕೃತಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ನಗರದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಚಾಲನೆಯನ್ನ ಕೊಟ್ಟಿದ್ದಾರೆ. ಜಗದ್ಗುರು ಜಯದೇವ ಶ್ರೀಗಳ ನೆನಪಿಗಾಗಿ ಈ ಒಂದು ಕ್ರೀಡಾ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾರ್ಯಕ್ರಮಕ್ಕೆ ಸಂಸದ ಗೋವಿಂದ ಕಾರಜೋಳ, ಮಠದ ಆಡಳಿತ ಮಂಡಳಿ ಅಧ್ಯಕ್ಷ ಶಿವಯೋಗಿ ಕಳಸದ ಬಸವಕುಮಾರ ಸ್ವಾಮೀಜಿ ಸೇರಿದಂತೆ 10 ಹಲವು ಗಣ್ಯರು ಉಪಸ್ಥಿತರಿದ್ದರು. ಹಿಜ್ಬುಲ್ ಉಗ್ರರ ಮೇಲೆ ಇಸ್ರೇಲಿ ಪಡೆಗಳ ದಾಳಿ ಮುಂದುವರೆದಿದೆ. ಲೆಬನಾನ್ನ ರಾಜಧಾನಿ ಬೈರೂತ್ ನಗರದ ಮೇಲೆ ಇಸ್ರೇಲಿ ವಾಯುಪಡೆ 4 ದಾಳಿಯನ್ನು ನಡೆಸಿವೆ. ಇಸ್ರೇಲ್ ದಾಳಿಗೆ ಲೆಬನಾನ್ ಕಂಗೆಟ್ಟಿದ್ದು ಕಾಪಾಡುವಂತೆ ಮುಸ್ಲಿಂ ರಾಷ್ಟ್ರಗಳ ಮುಂದೆ ಮಂಡಿಯೂರಿದೆ. ಉಗ್ರರ ಸಮಾವೇಶ ಇಲ್ಲದಂತೆ ಮಾಡೋದಕ್ಕೆ, ನಾಮಾವಶೇಷ ಇಲ್ಲದಂತೆ ಮಾಡೋದಕ್ಕೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ಹೌತಿ ಉಗ್ರರ ಮಧ್ಯೆ ಭೀಕರ ಕಾಳಗ ನಡೀತಾ ಇದೆ. ಇಸ್ರೇಲ್ ಇದೀಗ ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ಮಿಸೈಲ್ ಹಾಗೆ ವೈಮಾನಿಕ ದಾಳಿ ಕೂಡ ನಡೆಸಿದೆ. ಉತ್ತರ ಗಾಜಾದ ಮೇಲೆ ಐಡಿಎಫ್ ಪಡೆ ದಾಳಿ ನಡೆಸಿದೆ. ಇನ್ನು ಪ್ಯಾಲೆಸ್ತೈನ್ ನಿರಾಶ್ರಿತರಿಗಾಗಿ ಈ ಹಿಂದೆ ವಿಶ್ವಸಂಸ್ಥೆ ಸೇರಿರುವಂತಹ ಪರಿಹಾರ ಮತ್ತು ಸಾಮಗ್ರಿಗಳಿರುವಂತಹ ಕಟ್ಟಡದ ಮೇಲೆ ದಾಳಿ ನಡೆಸಲಾಗಿದೆ. ಲೆಬನಾನ್ ಹಾಗೂ ಪ್ಯಾಲೆಸ್ತೈನ್ ಬೆಂಬಲಿಸಿ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. 100 ಪ್ರತಿಭಟನಾಕಾರರು ರ್ಯಾಲಿ ನಡೆಸಿ ಇಸ್ರೇಲ್ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಇಸ್ರೇಲ್ ನಡೆಸ್ತಾ ಇರುವಂತಹ ನರಮೇಧ ನಿಲ್ಲಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕೆನಡಾದಲ್ಲಿ ಚರ್ಚ್ ಮೇಲೆ ದಾಳಿ ಮುಂದುವರೆದಿದೆ. ಟ್ರೋಯಿಸ್ ರಿವಿಯರ್ಸ್ ನಲ್ಲಿರುವಂತಹ ಐತಿಹಾಸಿಕ ನೋಟ್ರೆ ಡೇಮ್ ಡೇಸ್ ಸೆಪ್ಟೆಂಬರ್ ಅಲೆಗ್ರೆಸ್ ಚರ್ಚ್ ಮೇಲೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಈ ದಾಳಿ ಬಗ್ಗೆ ಚರ್ಚ್ನ ಮುಖ್ಯ ಪಾದ್ರಿ ಏನು ಹೇಳಿಲ್ಲ. ಆದರೆ ಇದನ್ನ ಹಿಂದೆ ಕ್ಯಾಥೋಲಿಕ್ ಚರ್ಚ್ ಆಡಳಿತ ವಸತಿ ಶಾಲೆಯಲ್ಲಿ ಸಿಕ್ಕಿರುವಂತಹ ಗುರುತು ಸಿಗದ ಮಕ್ಕಳ ಸಮಾಧಿಗಳಿಗೆ ಸಂಬಂಧ ಇದೆ ಎನ್ನಲಾಗ್ತಾ ಇದೆ. ಆ ಮಕ್ಕಳ ಮೇಲೆ ಕ್ಯಾಥೋಲಿಕ್ ಚರ್ಚ್ ದೌರ್ಜನ್ಯ ನಡೆಸಿರುವಂತಹ ಆರೋಪ ಈಗ ಕೇಳಿ ಬಂದಿದೆ. ಇದರಿಂದಾಗಿ ಜನರು ಕೆರಳಿದ್ದು ಅಲ್ಲಿಂದ ಕ್ಯಾಥೋಲಿಕ್ ಚರ್ಚ್ಗಳ ಮೇಲೆ ದಾಳಿ ಕೂಡ ನಡೀತಾ ಇದೆ. ಥೈಲ್ಯಾಂಡ್ನಲ್ಲಿ ವರುಣಾಸುರನ ಆರ್ಭಟ ಜೋರಾಗಿದೆ. ಮಳೆಯ ಆರ್ಭಟಕ್ಕೆ ಚಿಯಾಂಗ್ ಮಾಯ್ ನಗರದಲ್ಲಿ ನೆರೆಯಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರವಾಹ ಇಡೀ ನಗರವನ್ನೇ ಆಪೋಷಣ ತೆಗೆದುಕೊಂಡಿದೆ. ಮನೆ, ಅಂಗಡಿ, ರಸ್ತೆಗಳು ಎಲ್ಲವೂ ನೀರಲ್ಲಿ ಮುಳುಗಿ ಹೋಗಿದೆ. ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇವೆ.
ಥೈಲ್ಯಾಂಡ್ನಲ್ಲಿ ಜಲಾಸುರ ಅಟ್ಟಹಾಸ ಮೆರೆದಿದ್ದಾನೆ. ಚಿಯಾಂಗ್ ಮಾಯ್ನಲ್ಲಿರುವಂತಹ ಧಾರಾಕಾರ ಮಳೆ ಸುರಿದಿದೆ. ಇನ್ನು ಈ ಆಸ್ಪತ್ರೆ ಕೂಡ ಜಲಾವೃತಗೊಂಡಿದೆ. ನಗರದ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದಾಗಿರುವಂತಹ ಲನ್ನಾ ಆಸ್ಪತ್ರೆ ಮುಳುಗಡೆ ಆಗಿದೆ. ಆಸ್ಪತ್ರೆಯ ಒಳಗೆ ನೀರು ನುಗ್ಗಿದ್ದು, ನೀರಲ್ಲಿ ಆಸ್ಪತ್ರೆ ಉಪಕರಣಗಳು ಕೂಡ ನೀರಿನಲ್ಲಿ ತೇಲಾಡ್ತಾ ಇದ್ದು, ರೋಗಿಗಳು ಚಿಕಿತ್ಸೆಗಾಗಿ ಪರದಾಡ್ತಿದ್ದಾರೆ. ಥೈಲ್ಯಾಂಡ್ನ ಚಿಯಾಂಗ್ ಮಾಯ್ನಲ್ಲಿ ಮಳೆಯ ಆರ್ಭಟಕ್ಕೆ ಎಲಿಫೆಂಟ್ ಪಾರ್ಕ್ ಮುಳುಗಡೆ ಆಗಿದೆ. ಹೀಗಾಗಿ ಪಾರ್ಕ್ನಲ್ಲಿದ್ದಂಥ ಆನೆಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗ್ತಾ ಇದೆ. ಬಿಹಾರದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಇನ್ನು ಮಳೆ ಅಬ್ಬರಕ್ಕೆ ಮುಜಾಫರ್ಪುರ ಮುಳುಗಡೆ ಆಗಿದೆ. ಪ್ರವಾಹಕ್ಕೆ ರೈತರ ಬೆಳೆದಿರುವಂತಹ ಎಕರೆ ಬೆಳೆ ಕೂಡ ನಾಶ ಆಗಿದೆ. ಇದರಿಂದಾಗಿ ರೈತರು ಕಂಗಾಲಾಗಿದ್ದು, ಕಲುಷಿತ ಆಹಾರ ಸೇವಿಸಿ 15ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಆಸ್ಪತ್ರೆಯನ್ನು ಸೇರಿದ್ದಾರೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿರುವಂತಹ ಹಾಸ್ಟೆಲಲ್ಲಿ ಈ ರೀತಿಯ ಘಟನೆ ನಡೆದಿದೆ. ಸದ್ಯ ವಿದ್ಯಾರ್ಥಿನಿಯರನ್ನ ಲಾತೂರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇಂದು ನವರಾತ್ರಿಯ 4ನೇ ದಿನ ಹಿನ್ನೆಲೆ ದೆಹಲಿಯ ಛತರ್ಪುರದ ಕಾತ್ಯಾಯಿನಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಇನ್ನು ಬೆಳ್ಳಂಬೆಳಗ್ಗೆ ದೇವಿಗೆ ವಿಶೇಷ ಆರತಿ ಕೂಡ ಮಾಡಲಾಯಿತು. ಇನ್ನು ಈ ವೇಳೆ ಸಾವಿರಾರು ಜನರು ಆರತಿಯನ್ನು ನೋಡಿ ಪುನೀತರಾದರು. ಸುದ್ದಿ 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.